ಮಂಡ್ಯದಿಂದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಹುತೇಕ ಖಚಿತವಾಗಿದೆ. ಕೆಲವು ಕ್ಷಣಗಳಲ್ಲಿ ಅಧಿಕೃತವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಘೋಷಣೆ ಮಾಡುವುದಷ್ಟೇ ಬಾಕಿ ಉಳಿದುಕೊಂಡಿದೆ. ಮಂಡ್ಯ ಕಾರ್ಯಕರ್ತರ ಜೊತೆ ಸಭೆ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡುವವರಿದ್ದಾರೆ ಕುಮಾರಸ್ವಾಮಿ ಅವರು. ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೋಲಾರದಿಂದ ಮಲ್ಲೇಶ್ ಬಾಬು ಹೆಸರು ಫೈನಲ್ ಅಂತೆ. ಎಚ್.ಡಿ.ಕೆ ಸ್ಪರ್ಧೆಗೆ ಮಂಡ್ಯ ಜನ ಒತ್ತಾಯಿಸ್ತಾ ಇದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದನೇ ಸ್ಪರ್ಧೆ ಮಾಡ್ತಾರೆ ಅಂತ ಹಾಸನದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನ ಕೇಳ್ತಾ ಇದ್ದಾರೆ, ಮಂಡ್ಯ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಹಾಸನದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಮಂಡ್ಯದಿಂದ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಹುತೇಕ ಖಚಿತವಾಗಿದೆ. ಇದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಉಳ್ಕೊಂಡಿದೆ. ಕೆಲವು ಕ್ಷಣಗಳಲ್ಲಿ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟನ್ನು ಮಾಡಿ ಮಂಡ್ಯ ಕಾರ್ಯಕರ್ತರೊಂದಿಗೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಹೊತ್ತುಗಳ ಸಭೆ ನಡೆದಿದೆ. ಇದೀಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಉಳ್ಕೊಂಡಿದೆ. ಇನ್ನು ಕೋಲಾರ ಅಂತ ಬಂದರೆ ಈಗ ಒಂದು JDSಗೆ ಸಿಕ್ಕಿರೋದು ಟೋಟಲ್ 3 ಸೀಟ್ಸ್ ಆಗುತ್ತೆ ಈ ಲೆಕ್ಕಾಚಾರದ ಪ್ರಕಾರ. ಹಾಸನ ಅಂತ ಬಂದಾಗ ಪ್ರಜ್ವಲ್ ರೇವಣ್ಣ, ಈಗ ಮಂಡ್ಯ ಅಂತ ಬಂದರೆ ಕುಮಾರಸ್ವಾಮಿ ಅವರಂತೆ. ಇನ್ನು ಮಲ್ಲೇಶ್ ಬಾಬು ಕೋಲಾರದಿಂದ ಅವರು ಕ್ಯಾಂಡಿಡೇಟ್ ಆಗಬೇಕು ಅಂತ JDS ಆಸೆ ವ್ಯಕ್ತಪಡಿಸ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಮಂಡ್ಯ ಹಾಗೂ ಕೋಲಾರದ ಕಥೆ ಸಿಗಲಿದೆ. ಈಗ ಮಂಡ್ಯ ಶಾಸಕರು ಪ್ರಮುಖರದು ಒಂದು ಸಭೆ ಇವತ್ತು ಕರೆದಿದ್ದೇನೆ, ಕೋಲಾರದ್ದು ಕರೆದಿದ್ದೇನೆ 4 ಗಂಟೆ. ಈಗ 4 ಗಂಟೆ 5 ಗಂಟೆ ಒಳಗೆ ನಿಮಗೆ ಸಂಪೂರ್ಣ ಮಾಹಿತಿ ಅಧಿಕೃತವಾಗಿ ನೀವು ಈಗಾಗಲೇ ಪ್ರಕಟ ಮಾಡ್ಕೊಂಡಿದ್ದೀರಿ ಆ ಹೆಸರುಗಳು ಅಧಿಕೃತವಾಗಿ ನಿಮ್ಮ ಮುಂದೆ ಇಡುತ್ತೇನೆ. ಮಂಡ್ಯ ಕಾರ್ಯಕರ್ತ ಬಂಧುಗಳು, ಮಂಡ್ಯ ಜನತೆಯ ಈಗಿನ ಚುನಾವಣೆಯ ಒಂದು ತೀರ್ಮಾನಗಳು ಅವರೇನು ಮಾಡ್ಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ಗೌರವ ಕೊಡಬೇಕಾದಂಥದ್ದು ನನ್ನ ಕರ್ತವ್ಯ ಇದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ, ಪುಟ್ಟರಾಜು ಅವ್ರನ್ನ ಇಬ್ಬರಲ್ಲೊಬ್ಬರು ನಿಲ್ಲಿಸಬೇಕು ಅಂತ ಇದ್ದವ್ರು ನಾವು. ಪುಟ್ಟರಾಜು ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಇದ್ದು. ಆದರೆ ಜಿಲ್ಲೆಯ ಜನತೆಯಲ್ಲಿ ಈ ಬಾರಿ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವು ತೋರಿಸ್ತಕ್ಕಂಥದ್ದು ಕಾರ್ಯಕರ್ತರಿಂದ ಒಂದು ಒತ್ತಡ ಏನಿದೆ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಒತ್ತಡ ಹಾಕಿದ್ರು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಮನಸ್ಸಿನಲ್ಲಿ ನಾನು ಆ ಥರ ಪಡಲಿಕ್ಕೆ ಸಿದ್ಧ ಇಲ್ಲ. ನನಗೆ ಈಗಾಗಲೇ 2 ಬಾರಿ ಪೆಟ್ಟು ತಿಂದಿದ್ದೇನೆ. ನನಗೆ ಆ ಥರ ಇಲ್ಲ. 3ನೇ ಬಾರಿ ಮತ್ತೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ರಾಜಕೀಯವಾಗಿ ಆ ನೋವನ್ನು ತಡ್ಕೊಳ್ಳೋಕ್ಕೆ ಅದನ್ನು ಪ್ರಶ್ನೆ ಇಲ್ಲ. ನಮ್ಮ ಹುಡುಗ ಮಲ್ಲೇಶ್ ಅವನೇ ಕೇಳಿ ಟ್ವಿಟರ್ಸ್ಕೊಳ್ಳಿಕ್ಕಿದೀಗ ಎಲ್.ಎನ್. ಸ್ವಾಮಿ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕೋಲಾರದಿಂದ ಮಲ್ಲೇಶ್ ಬಾಬು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಹೊತ್ತಿಗೆ ಅನೌನ್ಸ್ ಆಗಬಹುದು ಇದು ಅಂತ? ರಮಕಾಂತ್, ಹಲವು ದಿನಗಳಿಂದ ಕುತೂಹಲ ಮೂಡಿಸಿದಂಥ ಮಂಡ್ಯ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದಕ್ಕೆ ಇವತ್ತು ಫುಲ್ ಸ್ಟಾಪ್ ಬಿದ್ದಿರುವಂಥದ್ದು. ಮಾಜಿ ಸಿಎಂ ಕುಮಾರಸ್ವಾಮಿಯವರ ಸ್ಪರ್ಧೆ ಖಚಿತವಾಗಿದೆ. ಇನ್ನೇನು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉಳಿದಿರುವಂಥದ್ದು. ಇವತ್ತು ಮಂಡ್ಯದಿಂದ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿತ್ತು. ಅಂತಿಮವಾಗಿ ಈಗ ಮಂಡ್ಯ ಜಿಲ್ಲಾ ನಾಯಕರ ಸಭೆಯನ್ನು ಕರೆಯಲಾಗಿದೆ. ಈ ಮಂಡ್ಯ ಜಿಲ್ಲಾ ನಾಯಕರ ಸಭೆಯ ಬಳಿಕ ಅಧಿಕೃತ ಘೋಷಣೆ ಆಗುತ್ತೆ. ಅಂದರೆ ಮಂಡ್ಯದಿಂದ ಕುಮಾರಸ್ವಾಮಿಯವರು ಆ ಸ್ಪರ್ಧೆ ಮಾಡೋದು ಈಗಾಗಲೇ ಬಹುತೇಕ ಖಚಿತವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಮಂಡ್ಯ ಜನತೆಯ ಒಂದು ಆಸೆ ಮತ್ತು ಮಂಡ್ಯ ಜಿಲ್ಲೆಯ ಮೇಲಿರುವಂಥ ಒಂದು ವಿಶ್ವಾಸಕ್ಕೆ ನಾನು ಅಲ್ಲಿ ಸ್ಪರ್ಧೆ ಮಾಡಬೇಕಾಗುತ್ತೆ. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಇನ್ನಷ್ಟು ಶಕ್ತಿ ಪಡ್ಕೊಳ್ಳೋದಕ್ಕೆ ಪಕ್ಷ ಸಂಘಟನೆಯಾಗಿ ಅನಿವಾರ್ಯವಾಗಿ ಸ್ಪರ್ಧೆ ಮಾಡಬೇಕಾಗಿದೆ ಎಂಬ ವಿಚಾರವನ್ನು ಹೇಳಿರುವಂಥದ್ದು. ಹಾಗಾಗಿ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಮಂಡ್ಯದಿಂದ ಬಹುತೇಕವಾಗಿ ಅಂದರೆ ಆ ಸ್ಪರ್ಧೆ ಖಚಿತವಾಗಿದೆ. ಆದರೆ ಅಧಿಕೃತ ಘೋಷಣೆ ಬಾಕಿ ಮಾತ್ರ ಇದೆ. ಇನ್ನು ಉಳಿದಂತೆ ಕೋಲಾರದಿಂದ ಮಲ್ಲೇಶ್ ಬಾಬು ಸ್ಪರ್ಧೆ ಕೂಡ ಖಚಿತವಾಗಿರುವಂಥದ್ದು. ಈ ಸಭೆ ಬಳಿಕ ಅಂದರೆ ಈಗ ಮಂಡ್ಯ ಸ್ಥಳೀಯ ನಾಯಕರ ಸಭೆ ನಡೀತಾ ಇದೆ. ನಂತರ ಕೋಲಾರ ಜಿಲ್ಲಾ ನಾಯಕರ ಜೊತೆ ಸಭೆ ನಡೆದ ಬಳಿಕ ಆ ಸಭೆಯ ಚರ್ಚೆಯಾಗಿ ಆನಂತರ ಅಧಿಕೃತವಾಗಿ ಅಭ್ಯರ್ಥಿಗಳ ಹೆಸರು ಕೂಡ ಘೋಷಣೆ ಆಗುತ್ತೆ. ಒಟ್ಟಾರೆಯಾಗಿ ಸಾಕಷ್ಟು ದಿನಗಳಿಂದ ಕುತೂಹಲ ಮೂಡಿಸ್ತಾ ಇತ್ತು. ಒಂದು ಕಡೆ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಸಿದ್ಧತೆಗಳಾಗ್ತಾ ಇದೆ ಆ ಚುನಾವಣೆಗೆ. ಮತ್ತೊಂದು ಕಡೆ ಮಂಡ್ಯ
ಮಂಡ್ಯದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು. ಮೊದಲನೇದಾಗಿ ಮಾಜಿ ಸಚಿವರಾದಂತಹ CS ಪುಟ್ಟರಾಜು ಅವರ ಹೆಸರು ಬಹುತೇಕವಾಗಿ ಕೇಳಿಬಂತು. ಆ ನಂತರ ಮಂಡ್ಯದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೂಡ ಚರ್ಚೆಯಾಗಿತ್ತು. ಮಾಜಿ CM ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಎಂಬ ಒತ್ತಾಯ ಕೂಡ ಆಗಿತ್ತು. ಹೀಗಾಗಿ ಒಂದು ಕಡೆ ಮಂಡ್ಯದ ಜನರ ಒಂದು ಒತ್ತಡ, ಮತ್ತೊಂದು ಕಡೆ ಚನ್ನಪಟ್ಟಣದ ಕ್ಷೇತ್ರದ ಜನರಿಂದಲೂ ಒತ್ತಡ, ಅಂದರೆ ಕ್ಷೇತ್ರ ಬಿಟ್ಟು ಹೋಗಬೇಡಿ ಅಂತ. ಅದೆಲ್ಲದಕ್ಕೂ ಕೂಡ ಇವತ್ತು ಕೋರ್ ಕಮಿಟಿಯಲ್ಲಿ ಸಭೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆ ಕೂಡ ಆಗಲಿದೆ. ರಮಾಕಾಂತ್. ಥ್ಯಾಂಕ್ ಯು ಸ್ವಾಮಿ.